ಬಳತಿಗೆ ಮುಂದಿನ ಕನ್ನಡ ಮಾತೆ ಭುವನೇಶ್ವರಿ ದೇವಿಗೆ ಅನಂತ ಕೋಟಿ ಶ್ರೀ ಸಹಸ್ರ ನಮಸ್ಕಾರಗಳು ಸಲ್ಲಿಸುತ್ತಾ ಇವತ್ತಿನ ದಿವಸ ನಾವು ನಮ್ಮ ಪಂಚನದಿಗಳ ನಾಡು ವಿಜಯಪುರ ಜಿಲ್ಲೆಯ ಒಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ಇವತ್ತು ನಮ್ಮ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಅರವಿಂದ್ ಕುಲಕರ್ಣಿಜಿಯವರು ಮತ್ತು ನಮ್ಮ ರೈತ ಮುಖಂಡರು, ರೈತ ಮಾತೆಯರು, ಎಲ್ಲ ಯುವ ರೈತ ನಾಯಕರ ಒಂದು ನೇತೃತ್ವದಲ್ಲಿ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗಾಗಿ ಹಲವಾರು ಗೋಷ್ಠಿಗಳು ಮತ್ತು ಪತ್ರಿಕಾಗೋಷ್ಠಿಯನ್ನು ಇಲ್ಲಿ ಜರುಗಲಾಗಿದೆ. ಈ ಸಂದರ್ಭದಲ್ಲಿ ನಾನು ವಿಜಯಪುರ ಜಿಲ್ಲೆಯ ಚಡ್ಚಣ ತಾಲೂಕಿನ ಗೋಡಿಯಾಳ ಕೊಡಲ ಜಿರಂಕಲಿ ಗ್ರಾಮದ ಒಬ್ಬ ಉದಯಮುಖ ರೈತನಾಗಿ, ರೈತ ಕವಿಯಾಗಿ ಈ ಸಂದರ್ಭದಲ್ಲಿ ನನ್ನ ಒಂದೆರಡು ಅನಿಸಿಕೆಗಳು ಮತ್ತು ಚುಟುಕು ಕವನಗಳನ್ನು ವಾಚನವನ್ನು ಮಾಡಲು ಇಷ್ಟಪಡ್ತಾ ಇದ್ದೀನಿ. ಇಡೀ ಭಾರತ ಖಂಡದಲ್ಲಿಯೇ ನಮ್ಮ ಚೆಲುವು ಕನ್ನಡ ನಾಡು ಇಡೀ ಜಗತ್ತಿಗೆ ಒಂದು ಮಾದರಿಯ ರಾಜ್ಯವಾಗಿದ್ದು, ಈ ನಮ್ಮ ಮಾದರಿಯ ರಾಜ್ಯದಲ್ಲಿ ನಮ್ಮ ಪಂಚನದಿಗಳ ನಾಡು ವಿಜಯಪುರ ಜಿಲ್ಲೆ ಇಡೀ ಜಗತ್ತಿಗೆ ಒಂದು ಮಾದರಿಯ ಜಿಲ್ಲೆಯಾಗಿದ್ದು, ಆದರೆ ಅಣ್ಣ ಬಸವಣ್ಣನಂಥ ಒಬ್ಬ ಆರ್ಥಿಕ ತಜ್ಞರು, ಧಾರ್ಮಿಕ ತಜ್ಞರು ಮತ್ತು ನಡೆದಾಡುವ ಜೀವಂತ ದೇವರು ಸಿದ್ದೇಶ್ವರಪ್ಪ ಅವರಂಥ ಅಧ್ಯಾತ್ಮವಂತರು, ಹೋಗು ಹೊಳಕಟ್ಟಿಯವರಂಥ ಒಬ್ಬ ವಚನ ಸಾಹಿತ್ಯ ಸಾಧಕರು, ಅದರಂತೆ ಅನೇಕ ಕಲೆ ಶಿಲ್ಪ ಕಲೆಗಳಿಂದ 7 ಧ್ವನಿಗಳ ಗೋಲ ಗುಮ್ಮಟದಂತಹ ಪ್ರಸಿದ್ಧ ತಾಣಗಳಿರ್ತಕ್ಕಂಥ ಈ ಒಂದು ಪಂಚನದಿಗಳ ನಾಡು ವಿಜಯಪುರ ಜಿಲ್ಲೆ ಬಹಳಷ್ಟು ಅಭಿವೃದ್ಧಿ ಹೊಂದಬೇಕಾಗಿತ್ತು. ಆದರೆ 5 ನದಿಗಳು ಹರಿದು ಇದೇ ನಾಡಿನೊಳಗೆ 2 ಡ್ಯಾಮ್ಗಳು ಕಟ್ಟಿದರೂ ಕೂಡ ನಮ್ಮ ವಿಜಯಪುರ ಅಖಂಡ ಬಾಗಲಕೋಟೆ ಜಿಲ್ಲೆ ಸಂಪೂರ್ಣ ನೀರಾವರಿಯಾಗಿಲ್ಲ. ಮತ್ತು ನಮ್ಮ ಜಿಲ್ಲೆಯೊಳಗನೆ ಅಣುವಿದ್ಯುತ್ ಸ್ಥಾವರ ಘಟಕಿದ್ರೂ ಕೂಡ ರೈತರಿಗೆ ಸರಿಯಾಗಿ ಸುಮಾರು ಹಗಲು ಹೊತ್ತಿನಲ್ಲಿ 8 ತಾಸು ಆದರೂ ಕರೆಂಟ್ ಸಿಗ್ತಾ ಇಲ್ಲ. ಅದರಂತೆ ರಸ್ತೆಗಳು ಬಹಳಷ್ಟು ಹಾಳಾಗಿವೆ ಮತ್ತು ಮೂಲಭೂತ ಸೌಲಭ್ಯಗಳು, ಶಾಲಾ ಕಾಲೇಜುಗಳು ಮತ್ತು ಗೋರಕ್ಷಾ ಕೇಂದ್ರಗಳು ಕೂಡ ಇಲ್ಲಿ ಅತ್ಯಂತ ಕಡಿಮೆ ಇದ್ದಾವೆ. ಹೀಗಾಗಿ ನಾವು ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಅತ್ಯಂತ ಹಿಂದುಳಿತಾ ಇದ್ದೇವೆ. ಇಂಥ ನಮ್ಮ ನಾಯಕರು ಹೋರಾಟ ಮಾಡ್ಕೋತು ಮುಂದೆ ಹೊಂಟಿದ್ದಾರೆ ಅಂಥೇಳಿ ನಮ್ಮ ಸಮಸ್ಯೆಗಳು ಈ ನಾಡು ಮತ್ತು ದೇಶಕ್ಕೆ ಸ್ವಲ್ಪ ಗೋಚರ ಆಗ್ತಾ ಇದೆ. ಆದರೆ ಕೆಲಸಗಳು ಮುಂಬರುವ ದಿನಗಳಲ್ಲಿ ಸಮಗ್ರವಾಗಿ ಆಗಲಿ ಅಂಥೇಳಿ ಹಾರೈಸುತ್ತಾ, ಅನ್ನದಾತನ ಮೇಲಿರಲಿ ಎಲ್ಲರ ಪ್ರೀತಿ, ಅನ್ನ ಬೆಳೆಯದಿದ್ದರೆ ಉಣ್ಣಲು ಏನೈತಿ, ಹಗಲೆರಳು ದುಡಿಯುವ ಬಸವಗೆ ಸುಖ ಎಲ್ಲೈತಿ, ಕೂಲಿ ಕಾರ್ಮಿಕರ ಕಷ್ಟ ಕಣ್ಣಂತ ನಡೆದೈತಿ, ಬೆಳಕು ನೀಡಲು ಬೆಳಗುತ್ತಿದೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತದ ಜ್ಯೋತಿ, ಬೆಳಕು ನೀಡಲು ಬೆಳಗುತ್ತಿದೆ ಸನ್ಮಾನ್ಯ ಅರವಿಂದ್ ಕುಲಕರ್ಣಿಜಿಯವರ ಅಖಂಡ ಕರ್ನಾಟಕ ರೈತ ಸಂಘದ ಜ್ಯೋತಿ. ಭಾರತ ದೇಶಕ್ಕೆ ಮತ್ತೊಂದು ಬರಬೇಡ ಕೋರೇನ, ಚೀನಾ ದೇಶ ನಿನ್ನ ಜನ್ಮಸ್ಥಾನ, ಭಾರತಕ್ಕೆ ಸಂಬಂಧ ಏನ, ಹಾಳ ಮಾಡಬೇಡ ಬಡವರ ಜೀವನ, ನಿನಗಿಲ್ಲ ಇಲ್ಲಿ ಸ್ಥಾನ, ಬೇಗ ಹೊರಡು ನೇನ ಕೋರ್ಯಾನ, ಇದು ಪಂಚ ನದಿಗಳ ಆಸ್ಥಾನ. ಓ ನನ್ನ ಕೋಗಿಲೆ ಹಾಡುವ ನಾಡ ಮೇಲೆ, ಅನ್ಯಾಯ ನಡೆದಿದೆ ಅನ್ನದಾತನ ಮೇಲೆ, ಗರ್ಜನೆ ಮೊಳಗಲಿ ಈ ಭೂಮಿಯ ಮೇಲೆ, ಅನ್ನದಾತನೇ ಸಾರ್ವಭೌಮ ಇನ್ನ ಮೇಲೆ, ನಿಮ್ಮೆಲ್ಲರ ಆಶೀರ್ವಾದ ಇರಲಿ ನನ್ನ ಮೇಲೆ. ಹಗಲಿರುಳು ದುಡಿಯುವರು ರೈತರು, ಕುಳಿತು ಉಣ್ಣುವರಾದೆವು ಬಹಳಷ್ಟು ಜನರು, ಕೃಷಿ ಕಾಯಕವೇ ಸಕಲರ ಜೀವನ ಉಸಿರು, ಕಾಯಕ ಯೋಗಿಗಳ ಕಷ್ಟ ಕೇಳುವರ್ಯಾರು, ಜರಿಗಿದು ಬರಲಿ ಜೀವಂತ ದೇವರು, ಅಣ್ಣ ಬಸವಣ್ಣನಂಥ ಆರ್ಥಿಕ ತಜ್ಞರು, ವೀರರಾಣಿ ಕಿತ್ತೂರು ಚೆನ್ನಮ್ಮ ದೇವಿಯಂಥ ಹೋರಾಟಗಾರರು, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಂಥ ಶೂರರು, ನಡೆದಾಡುವ ಜೀವಂತ ದೇವರು ಸಿದ್ದೇಶ್ವರಪ್ಪ ಅವರಂಥ ಅಧ್ಯಾತ್ಮವಂತರು. ಎಲ್ಲರಿಗೆ ನಮಸ್ಕಾರಗಳು, ಧನ್ಯವಾದ.